ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಕಲಿಕಾ ಸಾಮಗ್ರಿಗಳನ್ನು ನೀಡಿರುವ ಮಾನ್ಯ ಶಾಸಕರಾದಂತಹ ವೈ ಹುಣಸೇನಹಳ್ಳಿ ಮತ್ತು ಕದಿರನಾಯಕನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ. ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಅನುಕೂಲ ಆಗಲೆಂದು ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಅವರು ಕಲಿಕಾ ಸಾಮಗ್ರಿಗಳನ್ನು ನೀಡಿರುವುದಕ್ಕೆ ಮಕ್ಕಳಲ್ಲಿ ಕಲಿಯುವ ಆಸಕ್ತಿ ಇನ್ನೂ ಹೆಚ್ಚಾಗುತ್ತೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಭೂಸಾ ನಾರಾಯಣಸ್ವಾಮಿ ಹೇಳಿದರು. ಒಂದು 3 ದಿವಸದ ಹಿಂದುಗಡೆನೇ ಶ್ರೀಮಂಗಲ, ಕುಂದಲ್ಗೋರ್ಕಿ, ಬಸೆಟ್ಟಹಳ್ಳಿಯಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ಕೊಟ್ಟಿದ್ದೀವಿ. ಈಗ ಎಲ್ಲ ನಮ್ಮ ತಾಲೂಕಿಗೆ ಎಷ್ಟು ಜನ ಹುಡುಗರಿದ್ದಾರೆ ಎಲ್ರಿಗೂ ಸೇರಿ ಈ ನಿನ್ನೆ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಒಂದು ನೇತೃತ್ವದಲ್ಲಿ ನಮ್ಮ ಮೇಲೆ ಹೇಗೆ ಅನಿಸ್ತಾ ಇದೆ? ಶಿಕ್ಷಣಕ್ಕೆ ಮೊದಲು ಆದ್ಯತೆ ಕೊಡ್ತಾ ಇದ್ದಾರೆ. ಇದುವರೆಗೂ ಈ ಶಾಸಕರು ಯಾರಾದರೂ ಕೊಟ್ಟಿದ್ರಾ? ಬಡವ ಜನ ಮಕ್ಕಳು ಜಾಸ್ತಿ ಇದ್ದಾರೆ. ಅದರಿಂದ ಮಾನ್ಯ MLA ಅವರು ಶಿಕ್ಷಣನೇ ಫಸ್ಟು ತಗೊಂಡಿದ್ದಾರೆ. ಅಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದುತ್ತಾ ಇರೋ ಮಕ್ಕಳಿಗೆ ಇದೊಂಥರ ಅನುಕೂಲ ರೀತಿ ಕಾಣಿಸ್ತಾ ಇದೆ. ಅನುಕೂಲನೇ ಅಲ್ಲ. ಈಗ ಅವರು ಮಾಡ್ತಾ ಇರೋವಂಥ ಕೆಲಸ ಫಸ್ಟು ಎತ್ಕೊಂಡು ಮಾಡ್ತಾ ಇರೋ ಕೆಲಸನೇ ವಿದ್ಯಾಭ್ಯಾಸ. ಈಗ ಶಾಸಕರು ಕೊಡುಗೆ ಕೊಟ್ಟಿದ್ದಾರೆ ಸರ್. ಈಗ ಗ್ರಾಮ ಪಂಚಾಯತಿಯಲ್ಲಿ ನಿಮಗೆ ಸಂಬಂಧಪಟ್ಟಿರೋ ಸ್ಕೂಲ್ಗೆ ನಿಮ್ಮ ಕೊಡುಗೆ ಏನಂತ ಕೇಳ್ತಾ ಇದ್ದಾರೆ ಜನರು, ಅದಕ್ಕೆ ನೀವೇನು ಹೇಳ್ತೀರಿ? ಈಗ ನಮ್ಮ ಕೊಡುಗೆನೂ ಏನೋ ಕೊಡ್ತೀವಿ ನಾವು, ಇನ್ನೂ ಫಂಕ್ಷನಲ್ಲಿ ಇರ್ತಾವಲ್ಲ. ಸರ್ಕಾರಿ ಶಾಲೆಯಲ್ಲಿ ಪುಸ್ತಕ ಮತ್ತು ಪೆನ್ ವಿತರಿಸುವ ಮುನ್ನ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟು ಪ್ರಕೃತಿ ಉಳಿಸಲು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು. ಕೆಲವು ದಿನಗಳಿಂದಷ್ಟೇ ಶಾಸಕ ರವಿಕುಮಾರ್ ಕ್ಷೇತ್ರದಲ್ಲಿ ಇರುವ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲೆಂದು ಸಾಂಕೇತಿಕವಾಗಿ ಚೀಮಂಗಲ, ಕುಂದಲಗುರ್ಕಿ, ಬಶೆಟ್ಟಹಳ್ಳಿ ಶಾಲೆಗಳಿಗೆ ಭೇಟಿ ನೀಡಿ ಪುಸ್ತಕ ವಿತರಣೆಯನ್ನು ಚಾಲನೆ ನೀಡಿದರು. ಅದರ ಭಾಗವಾಗಿ ಇಂದು ಕದಿರನಾಯಕನಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಶಾಲೆಯ ಮುಖ್ಯೋಪಾಧ್ಯಾಯರ ಮತ್ತು ಸ್ಥಳೀಯ ಮುಖಂಡರ ಜೊತೆ ಇಂದು ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಕಲಿಕಾ ಸಾಮಗ್ರಿಗಳನ್ನು ನೀಡಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿ ಎಲ್ಲರಿಗೂ ಸಿಹಿ ಹಂಚಿದರು. ಮುಖ್ಯ ಶಿಕ್ಷಕಿ ಮಾತನಾಡಿ, ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಶಾಸಕರು ನೀಡಿದಂಥ ಕಲಿಕಾ ಸಾಮಗ್ರಿಗಳು ಎಷ್ಟೋ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಎಂದು ತಿಳಿಸಿದರು. ಮೇಡಮ್, ಈಗ ಮಾನ್ಯ ಶಾಸಕರು ಕಲಿಕಾ ಸಾಮಗ್ರಿಗಳನ್ನು ಕೊಡಿಸಿದ್ದಾರೆ. ಈಗ ಸರ್ಕಾರದಿಂದ ಬಂದಿರೋ ಪಠ್ಯಪುಸ್ತಕಗಳಲ್ಲಿ ಈ ನೋಟ್ಬುಕ್ ಕೊಂಡ್ಕೊಳ್ಳೋದಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು. ಈಗ ಏನಂತಾರೆ ಮೇಡಮ್ ಮಕ್ಕಳಾಗಿರ್ಬೋದು, ಪೋಷಕರು? ನಮ್ಮಲ್ಲಿ ನಮಗೆ ಬರುವಂಥದ್ದು ಪಾಪ ತುಂಬ ಹಿಂದುಳಿದ ವರ್ಗದ ಮಕ್ಕಳು ಬರೋದು, ಅವರಿಗೆ ನೋಟ್ಬುಕ್ಸು ಅವ್ರು ತಗೊಳ್ಳೋ ಒಂದು ಸಾಮರ್ಥ್ಯ ಮಕ್ಕಳಿಗೆ ಇರೋದಿಲ್ಲ. ಈ ಸಲ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾಯಿದೆ. ಮಾನ್ಯ ಶಾಸಕರು ರವಿಕುಮಾರ್ ಸರ್ ಅವರು ನಮ್ಮ ಸರ್ಕಾರಿ ಶಾಲೆಗಳಿಗೆ ಈ ಒಂದು ಕಲಿಕಾ ಸಾಮಗ್ರಿಗಳನ್ನು ಕೊಡ್ತಾರೆ, ತುಂಬ ಅನುಕೂಲ ಆಗ್ತಿದೆ. ಇದಕ್ಕೆ ಮೊದಲು ನಾವು ಬೇರೆ ಯಾರನ್ನಾದರೂ ಒಂದು ಇದು ಕೇಳ್ತಿದ್ವಿ, ಏನು ಡೊನೇಷನ್ ಕೇಳ್ತಿದ್ವಿ, ಮಕ್ಕಳಿಗೆ ಡೊನೇಟ್ ಮಾಡಿ ಬುಕ್ಸ್ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಈ ಸಲ ಶಾಸಕರೇ ಮನಸ್ಸು ಮಾಡಿ ನಮಗೆ ಬುಕ್ಸ್ ಕೊಟ್ಟಿದ್ದಾರೆ, ತುಂಬ ಅನುಕೂಲ ಆಯಿತು. ಈ ಬಡ ಮಕ್ಕಳು ನಮಗೆ ಬರೋಂಥ ಸರ್ಕಾರಿ ಶಾಲೆಗೆ ಬರೋದು ಬಡ ಮಕ್ಕಳು, ಅವ್ರಿಗಂತೂ ತುಂಬಾ ಅನುಕೂಲ ಆಗಿದೆ. ಈ ಒಂದು ಸರ್ಕಾರದಿಂದ ಸರಬರಾಜಾಗುವಂಥ ಕಲಿಕಾ ಸಾಮಗ್ರಿಗಳ ಜೊತೆಗೆ ಈ ಒಂದು ನೋಟ್ಬುಕ್ಸ್ ಅವೆಲ್ಲ ಕೊಟ್ಟಿದ್ದಾರೆ, ಪೆನ್ನು ಪೆನ್ಸಿಲ್ ಏನು ಕೊಟ್ಟಿದ್ದಾರೆ ಮಕ್ಕಳಿಗೆ ತುಂಬಾ ಅನುಕೂಲ ಆಗಿದೆ. ಅವರ ಒಂದು ಶೈಕ್ಷಣಿಕ ಪ್ರಗತಿಗೆ ತುಂಬ ಅನುಕೂಲ ಆಗುತ್ತೆ.
ಇನ್ನು ವಿದ್ಯಾರ್ಥಿಗಳು ತಮ್ಮ ಓದಿಗಾಗಿ ಸಹಾಯ ಮಾಡಿದಂಥ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಅವರಿಗೆ ಅಭಿನಂದನೆಗಳು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕದನಾಯಕನಹಳ್ಳಿ ರವಿಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಬ್ಯಾಂಕ್ ನರಸಿಂಹಗೌಡ, ಡಾಬಾ ನರಸಿಂಹಮೂರ್ತಿ, ಡೈರಿ ಸತೀಶ್, ಗೋಪಾಲ್, ಪಂಚಾಯಿತಿ ಕಾರ್ಯದರ್ಶಿ ಶಂಕರಪ್ಪ, ಕದನಾಯಕನಹಳ್ಳಿ ಯುವ ಮುಖಂಡ ಶಿವಕುಮಾರ್ ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ.